ಅಟೆನ್ಷನ್ ಅಟ್ 9 ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆಗಿರೋ ಮಾಜಿ ಸಚಿವ ಇವತ್ತು ಭೈರತಿ ಬಸವರಾಜ್ಗೆ ನೋಟಿಸ್ ನೀಡುವ ಸಾಧ್ಯತೆ. ರೌಡಿ ಶೀಟರ್ನ ಹತ್ಯೆ, ಜಗ್ಗನ ಜೊತೆ ನಂಟಿನ ಬಗ್ಗೆಯೂ ವಿಚಾರಣೆ ಮಾಡಲಿರುವ ಭಾರತೀನಗರ ಪೊಲೀಸರು. ಫೆಬ್ರವರಿಯಲ್ಲೇ ಜಮೀನು ವಿವಾದದ ಬಗ್ಗೆ ದೂರು ನೀಡಿದ್ದ ಬೆಕ್ಲು ಶಿವ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದ ಬಗ್ಗೆ ಮಾಹಿತಿ, ಕೇಸ್ನ ಸಂಪೂರ್ಣ ವಿವರ, ಕೈಗೊಂಡ ಕ್ರಮದ ವರದಿ ಕೇಳಿದ ಹಿರಿಯ ಅಧಿಕಾರಿಗಳು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಕೆ. ಜುಲೈ 19ನೇ ತಾರೀಕು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಆಯೋಜನೆ. ಕೌಂಟರ್ ಕೊಡೋಕೆ ಹಳೆ ಮೈಸೂರು ಭಾಗದಲ್ಲೇ ಜಾಗೃತಿ ಸಮಾವೇಶಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರಣತಂತ್ರ. ಸಿಎಂ ಕುರ್ಚಿ ಜಟಾಪಟಿ ಬಳಿಕ ಒಬ್ಬರಿಗೊಂದೇ ಪೋಸ್ಟ್ನ ಕೂಗು. ಡಿಕೆ ಶಿವಕುಮಾರ್ ಸಚಿವ ಸ್ಥಾನದ ಜೊತೆ ಅಧ್ಯಕ್ಷ ಸ್ಥಾನ ಹೊಂದಿರೋ ಬಗ್ಗೆ ಹಲವು ಸಚಿವರ ಆಕ್ಷೇಪ. ಉಸ್ತುವಾರಿ ಸುರ್ಜೇವಾಲಾ ಜೊತೆ 1-to-1 ಸಭೆಯಲ್ಲಿ ಅಸಮಾಧಾನ. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿ ಹೋರಾಟದ ಬಳಿಕ ಸರ್ಜಾಪುರ ರೈತರ ಹೋರಾಟ. ಕೃಷಿ ಭೂಮಿ ಕೈಗಾರಿಕೆಗೆ ಸ್ವಾಧೀನ ಮಾಡ್ತಿರುವುದಕ್ಕೆ ವಿರೋಧ. ಕೆಐಎಡಿಬಿ ನಡೆಯಿಂದ 16 ಗ್ರಾಮಗಳ ಜನರಿಗೆ ತೊಂದರೆ ಅಂತ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.